ಉಡುಪಿಯಲ್ಲಿ ಒಂದು ಜಲ ವಿಸ್ಮಯ ಕಂಡು ಬರ್ತಾ ಇದೆ. ಕಡು ಬೇಸಿಗೆಗೆ ಎಲ್ಲಾ ಕಡೆ ನೀರು ಬತ್ತಿ ಹೋದ್ರೂ ಸಹ ಇಲ್ಲೊಂದು ಕೆರೆ ತುಂಬಾ ಸ್ಫಟಿಕದಷ್ಟು ಶುದ್ಧವಾದ ನೀರು ತುಂಬಿದೆ. ವರ್ಷದ 365 ದಿನವೂ ಈ ಕೆರೆಗೆ ಅಂತರ್ಜಲ ಹರಿದು ಬರ್ತಾ ಇದೆ. ಈ ಅಪರೂಪದ ದೃಶ್ಯ ಎಲ್ಲರ ಕಣ್ಮನ ಸೆಳೆಯುವಂತಿದೆ. ಬೇಸಿಗೆಯಿಂದ ಎಲ್ಲೂ ಸರಿಯಾಗಿ ನೀರು ಬರ್ತಾ ಇಲ್ಲ, ಆದ್ರೆ ಇಲ್ಲಿ ಮಾತ್ರ ಒಂದು ವಿಸ್ಮಯ ಅಂತ ಹೇಳ್ಬೋದು. ಇದು ಕಡು ಬೇಸಿಗೆಯ ಕಾಲ. ಮೇ ತಿಂಗಳು ಇಡೀ ನಾಡಿನಾದ್ಯಂತ ನೀರಿಗಾಗಿ ಹಾಹಾಕಾರವನ್ನು ನಾವು ನೋಡ್ತಾ ಇದ್ದೇವೆ. ಈ ಬಾರಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ವಾಡಿಕೆಗಿಂತ ಮಳೆ ಬಿದ್ದರೂ ಕೂಡ ನೀರಿನ ಕೊರತೆ ಆಗ್ತಾ ಇದೆ. ಅನೇಕ ಭಾಗಗಳಲ್ಲಿ ನದಿಗಳು ಬತ್ತುತ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮಿತವಾಗಿ ನೀರನ್ನು ಬಳಸಿ ಅನ್ನುವಂಥ ಸೂಚನೆಗಳನ್ನು ಕೂಡ ಆಡಳಿತ ಕೊಡ್ತಾ ಬಂದಿದೆ. ಈ ಎಲ್ಲ ಸಾಲು ಸಾಲು ಸಮಸ್ಯೆಗಳ ನಡುವೆ ಒಂದು ಆಶಾದಾಯಕ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲೇನು ನಾವು ನೋಡ್ತಾ ಇದ್ದೇವೆ, ಇದೊಂದು ವರ್ಷದ 365 ದಿನ ಕೂಡ ತುಂಬಿ ತುಳುಕುವಂಥ ಒಂದು ಕೆರೆ ನಾವು ನೋಡ್ತಾ ಇರುವಂಥದ್ದು. ಮತ್ತು ಅಲ್ಲೇನು ನೀರಿನ ಸೆಲೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ನೀರಿನ ಸೆಲೆ ವರ್ಷವಿಡೀ ಇದೇ ರೀತಿ ಹರಿಯುತ್ತಾ ಇರುತ್ತೆ ಅನ್ನುವಂಥದ್ದೇ ಒಂದು ಪ್ರಾಕೃತಿಕ ವಿಸ್ಮಯ ಅಂತೇಳಿ ಹೇಳ್ಬೋದು. ಇದು ಇರುವಂಥದ್ದು ಮಣಿಪಾಲದ ಹೊರವಲಯದಲ್ಲಿರುವಂತಹ ಕೀಳಿಂಜೆ ಗ್ರಾಮದ ಒಂದು ಟೆಂಪಲ್. ಇಲ್ಲಿ ಹರಿಹರ ಸನ್ನಿಧಾನ ಅಂದರೆ ಮಹಾವಿಷ್ಣು ಹಾಗೂ ಈಶ್ವರನ ಮಹಾಲಿಂಗೇಶ್ವರನ ಸನ್ನಿಧಾನ ಒಂದೇ ಸ್ಥಳದಲ್ಲಿರುವಂಥ ಒಂದು ಪುರಾತನ ದೇಗುಲವನ್ನು ನಾವು ನೋಡ್ತಾ ಇದ್ದೇವೆ. ಪ್ರಕೃತಿಯ ಮಡಿಲಲ್ಲಿರುವಂಥ ಈ ದೇವಾಲಯ. ಸೊ ಪ್ರಕೃತಿ ಮಡಿಲಲ್ಲಿ ಈ ದೇವಾಲಯ ಇರುವಂಥದ್ದೇ ಈ ಒಂದು ನಿರಂತರ ನೀರಿನ ಹರಿಯುವಿಕೆಗೂ ಕೂಡ ಕಾರಣ. ಏನು ನಾವು ಹಸಿರು ರಾಶಿಯನ್ನು ನೋಡ್ತಾ ಇದ್ದೇವೆ, ಹೇಳ್ತಾರೆ ಮರಗಳು ನೀರನ್ನು ಹಿಡಿದಿಟ್ಟುಕೊಳ್ತಾವೆ ಅಂತೇಳಿ. ಅದಕ್ಕೊಂದು ಜ್ವಲಂತ ನಿದರ್ಶನವನ್ನು ನಾವಿಲ್ಲಿ ನೋಡ್ಬೋದು. ವರ್ಷವಿಡೀ ಸುರಿಯುವಂಥ ಮಳೆಯ ನೀರನ್ನು ಹಿಡಿದಿಟ್ಟುಕೊಂಡು ಈ ಕಡು ಬೇಸಿಗೆಯಲ್ಲೂ ಕೂಡ ಈ ಮೇ ತಿಂಗಳ ಮಧ್ಯಭಾಗಕ್ಕೆ ಬಂದಾಗಲೂ ಕೂಡ ನೀರು ಯಾವ ರೀತಿ ಪರಿಶುದ್ಧವಾಗಿ ಹರಿಯುತ್ತೆ ಅನ್ನುವಂಥದ್ದನ್ನು, ಒಂದು ಅಂತರ್ಜಲ ಯಾವ ರೀತಿ ಹಿಡಿದಿಟ್ಟುಕೊಳ್ಳುತ್ತೆ ಮರಗಳು ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಅಂತಲೇ ಹೇಳ್ಬೋದು. ಒಂದು ನಳ್ಳಿಯನ್ನು ತೆರೆದಿಟ್ಟಾಗ ಅಥವಾ ನೀರನ್ನು ಪಂಪ್ ಮಾಡಿದಾಗ ಹೇಗೆ ಹರಿಯುತ್ತೋ ಅದೇ ರೀತಿ ಆ ಹಿಡಿದಿಟ್ಟಂತಹ ಹಸಿರು ರಾಶಿ ಹಿಡಿದಿಟ್ಟಂತಹ ನೀರು ಪಂಪ್ ಮಾಡಿದ ನೀರಿನ ರೀತಿ ಈ ಕೆರೆಗೆ ವರ್ಷ ಇಡೀ ದಿನದ 24 ಗಂಟೆ ಇದೇ ರೀತಿ ಸುರಿಯುತ್ತಾ ಇರುತ್ತೆ. ಇದೊಂದು ಅಪರೂಪದ ಪ್ರಾಕೃತಿಕ ವಿಸ್ಮಯ ಅಂತಲೇ ಹೇಳ್ಬೋದು. ಅಂದರೆ ಆ ಪ್ರಕೃತಿಯನ್ನು ನಾವು ಕಾಪಾಡಬೇಕು. ಯಾವ ಕಾರಣಕ್ಕೆ ಅಂತ ಹೇಳಿದರೆ ಆ ಉತ್ತರ ನಮಗೆ ಇಲ್ಲಿ ಸಿಗುತ್ತೆ. ಹೇಗೆ ನೀರು ಹರಿತಾ ಇದೆ ನೋಡಿ, ಹೇಗೆ ನೀರನ್ನು ಪಂಪ್ ಮಾಡಿದಾಗ ದುಮ್ಮಿಕ್ಕಿ ಹರಿತದೋ ಅದೇ ರೀತಿ ಈ ಒಂದು ಕಡು ಬೇಸಿಗೆಯಲ್ಲೂ ಕೂಡ ನೀರಿನ ಸಂಗ್ರಹ ಮತ್ತು ಭಾಳ ಶುದ್ಧವಾದ ಸ್ವಚ್ಛವಾದ ನೀರು, ಅಂತರ್ಜಲ ಎಷ್ಟು ಸ್ವಚ್ಛವಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಆ ಕೆರೆಯ ಬುಡದಲ್ಲಿರುವಂಥ ಒಂದೊಂದು ಕಲ್ಲುಗಳು ಕೂಡ ನಮ್ಮ ಕಣ್ಣಿಗೆ ಗೋಚರ ಆಗುವಷ್ಟು ಸ್ಪಷ್ಟ. ಇಲ್ಲಿ ನಮಗೇನೊಂದು ನೀರಿನ ಮೂಲ ಕಾಣ್ತಾ ಇದೆ, ಒಂದು ಸಣ್ಣ ಪುಟ್ಟ ಕೆರೆ ಥರ ಏನು ಕಾಣ್ತಾ ಇದೆ ನೋಡಿ. ಇಲ್ಲಿ ವರ್ಷ ಇಡೀ ನೀರು ಇರುತ್ತೆ, ಯಾವತ್ತೂ ಕೂಡ ನೀರು ಬತ್ತೋದಿಲ್ಲ ಅನ್ನುವಂಥದ್ದು ಸ್ಥಳೀಯರು ಕಂಡುಕೊಂಡಂತಹ ಸತ್ಯ. ಇಲ್ಲಿ ಸಂಗ್ರಹವಾದ ನೀರು ಆ ನಂತರ ಒಂದು ಹರಿದು ಹೋಗಿ ಆ ಕೆರೆಯನ್ನು ಸೇರುವಂಥದ್ದು ಒಂದು ಪ್ರಾಕೃತಿಕ ವಿಸ್ಮಯ ಅಂತಲೇ ಹೇಳ್ಬೋದು. ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಇದೊಂದು ನಿಜಕ್ಕೂ ವಿಸ್ಮಯ. ಎಷ್ಟು ವರ್ಷದಿಂದ ಇದೇ ರೀತಿ ನಿರಂತರವಾಗಿ ನೀರು ಹರಿತಾ ಇದೆ. ಏನು ಕಾರಣ ನೀವು ನೋಡಿದ ಹಾಗೆ? ಜನ ಆ ಬಗ್ಗೆ ಏನು ಮಾತಾಡ್ತಾರೆ? ಭಕ್ತರು ತುಂಬ ಜನ ಬರುತ್ತಾರೆ ಅಂತ ಕೇಳಿದ್ದೇನೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ನಾವು ಪ್ರಕೃತಿಯನ್ನು ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಬಂದು ನೋಡಬೇಕು. ಯಾಕಂದರೆ ಸುತ್ತಲೂ ಕಾಡಿದೆ, ದಟ್ಟಾರಣ್ಯ ಇದೆ. ಅರಣ್ಯ ಇಲಾಖೆಯವರು ಕೂಡ ಮರ ನಟ್ಟಿದ್ದಾರೆ. ಈ ಮಧ್ಯಪ್ರದೇಶದಲ್ಲಿ ಇಂತಹ ದೇವಸ್ಥಾನ ಇರೋದು ಹರಿಹರ ಸನ್ನಿಧಿ ಕೂಡ ಅಪರೂಪ. ಇಲ್ಲಿ ನೀರು ಕೂಡ 365 ವರ್ಷದ 365 ದಿನವೂ ನೀರಿದೆ. ಪ್ರಾಕೃತಿಕವಾಗಿ ನೀರು ಇಟ್ಕೊಂಡಿದ್ದಾರೆ ಅಂತೇಳಿ. ಹೌದು, ಪ್ರಕೃತಿಯಾಗಿ ನೋಡಿ. ಇದನ್ನು ಹಾಗೇ ಮೂಲ ಹೇಗೆ ನೀರಿನ ಮೂಲ ಹೇಗಿದೆ ಅದನ್ನೇ ಇಟ್ಟಿದ್ದಾರೆ. ಯಾಕಂತ ಹೇಳಿದರೆ ಈ ರೀತಿಯ ಒಂದು ಬೆಳವಣಿಗೆ ಎಲ್ಲರಲ್ಲಿ ಬರಬೇಕು. ಯಾಕಂತ ಹೇಳಿದರೆ ಬೇಕಾದಷ್ಟು ಮಳೆ ಬರುವಂಥ ಜಾಗ. ಈಗ ಉಡುಪಿ ನಮ್ಮ ಈಗ ಆಗುಂಬೆ ಹತ್ತಿರದ ಇರುವುದರಿಂದ ದಟ್ಟ ಪಶ್ಚಿಮ ಘಟ್ಟ ಕೂಡ ಇದೆ. ಇಲ್ಲಿ ಕೂಡ ಬೇಕಾದಷ್ಟು ಮಳೆ ಬರ್ತದೆ, ನಮಗೆ ಸಮುದ್ರಕ್ಕೆ ಹರಿದು ಹೋಗ್ತದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.